ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಕಚ್ಚ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕರ್ಮ ಹೇಳುತ್ತದೆ ಭಾಗ 2ಕ್ಕೆ ಇವತ್ತು ನಾನು ಭಾಗ 2 ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದ್ತಿದ್ದ ಪ್ರಯೋಜನ ಇಲ್ಲ. ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದೆ, ಆಲ್ ಅಂತ ಬಂದಾಗ ಕ್ಲಿಕ್ ಮಾಡಿದೆ ಮಾತ್ರ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಾನು ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಪರಿಹಾರವನ್ನೇ ಸೂಚಿಸುವಂಥದ್ದನ್ನು ನೀವು ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ಆದಷ್ಟು ಹೊರಬರಬಹುದು. ಖಂಡಿತವಾಗ್ಲೂ ಸ್ಪಷ್ಟವಾಗಿ ಆ ಪ್ರಶ್ನೆಯನ್ನು ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದನ್ನು ಸೂಚಿಸಬಹುದು. ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಖಂಡಿತವಾಗ್ಲೂ ಅದನ್ನು ಬರೆದು ಕಳಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಉಳ್ಕೋಬೇಕು ಅನ್ನುವ ಹಂಬಲ ಇದ್ದರೆ ಅದನ್ನು ಕೇಳ್ಬೋದು. ಪ್ರತಿಯೊಂದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೇಳಿದ್ರು ಖಂಡಿತವಾಗ್ಲೂ ನಾನು ನೋಡಿದ ತಕ್ಷಣ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ. ಯಾವಾಗ ಏನು ಪ್ರಶ್ನೆ ಹಾಕಿರ್ತೀರ ಅದಕ್ಕೆ ನೀವು ಚೆಕ್ ಮಾಡ್ತಾಯಿರು, ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕರ್ಮ ಭಾಗ 2 ಅಂದರೆ ಕರ್ಮ ಹೇಳುತ್ತದೆ ಭಾಗ 2 ಅಂದರೆ ಇದು ಯಾರಿಗೆ ನೊಂದವರಿಗೆ, ಆತ್ಮವಿಶ್ವಾಸ ಕಮ್ಮಿ ಇರುವವರಿಗೆ, ಬದುಕೇ ಬೇಡ ಅಂತ ಇರುವವರಿಗೆ, ಅಥವಾ ನಮಗೆ ಯಾರೂ ಇಲ್ಲ ಅಂತ ನೊಂದುಕೊಂಡೇ ಇರುವಂಥವರಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು. ಅಂದರೆ ಹಿಂದೆನೂ ಮಾಡಿದ್ದೆ, ತುಂಬ ಹಿಂದೆನೂ ಮಾಡ್ತಾಯಿದ್ದೆ, ಮೊನ್ನೆನೂ ಮಾಡಿದ್ದೆ, ಇವತ್ತು ಮಾಡ್ತೇನೆ, ಮುಂದೆನೂ ಮಾಡ್ತೇನೆ. ಯಾಕಂದರೆ ಅವರಲ್ಲಿ ಭರವಸೆ ಹೆಚ್ಚಾಗಬೇಕು, ಆತ್ಮವಿಶ್ವಾಸ ಹೆಚ್ಚಾಗಬೇಕು. ಯಾರೂ ಇಲ್ಲ ಅನ್ನೋದಕ್ಕಿಂತ ನಮಗೆ ನಾವೇ ಎಲ್ಲ, ಭಗವಂತ ಇದ್ದಾರೆ ಅನ್ನೋ ಒಂದು ಭರವಸೆಯಲ್ಲಿ ಅವರು ಬದುಕಬೇಕು. ಇದು ಕರ್ಮ ಹೇಳುತ್ತದೆ ಅನ್ನೋದಕ್ಕಿಂತ ಇದು ದೇವರೇ ಹೇಳಿರುವಂಥದ್ದು ಅಂತ ನಾವು ಅಂದ್ಕೊಂಡು ಅದರ ಪ್ರಕಾರ ನಾವು ಬದುಕಿದರೆ ಖಂಡಿತವಾಗ್ಲೂ ನಮಗೆ ಯಾರೂ ಬೇಕಾಗಿಲ್ಲ ಅನ್ನೋ ಇದು ಬರುತ್ತೆ, ಭರವಸೆ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಗೊತ್ತಿಲ್ಲದೆ ಏನೋ ನಮ್ಮ ಬೇಜಾರು ಎಲ್ಲ ಮಾಯವಾಗುತ್ತೆ, ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ. ಒಬ್ಬರು ನಮ್ಮ ಜೀವನದಲ್ಲಿ ನಮ್ಮಿಂದ ದೂರ ಆಗ್ತಾರೆ ಅಂದರೆ ಬೇಸರ ಪಡಬಾರ್ದು. ನಮಗೆ ಅವರು ಒಳ್ಳೆಯವರು ಅಂತ ಕಾಣಿಸ್ಬೋದು, ಬಟ್ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅದು ದೇವರಿಗೆ ಮಾತ್ರ ಗೊತ್ತಿರುತ್ತೆ. ನಾಳೆ ಅವರಿಂದ ನಮಗೆ ಇನ್ನೇನೋ ಆಗುತ್ತೆ, ಏನೋ ಒಂದು ಕೆಡುಕಾಗುತ್ತೆ, ನಾವು ನಂಬಿರ್ತೇವೆ ಒಳ್ಳೆಯವರು, ಪ್ರಾಮಾಣಿಕರು, ಹಾಗೆ ಹೀಗೆ ಅನ್ನೋ ಒಂದು ಏನು ಹೇಳ್ತಾರೆ ಕುರುಡು, ನಮ್ಮ ಒಂದು ಕುರುಡು ಇದರಾಗೆ ನಾವು ನಂಬಿರ್ತೇವೆ. ಆದರೆ ಅವರಿಗೆ ಏನಿರುತ್ತೆ, ಅವರ ಮನಸ್ಸಿನಲ್ಲಿ ಬೇರೆಯೇ ಇರುತ್ತೆ, ನಮ್ಮ ಬಗ್ಗೆ ಆ ಭಾವನೆಯೇ ಇರೋದಿಲ್ಲ. ನಾವು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೇವೆ, ಬಟ್ ಅವರು ಹಾಗೆ ಇರುವುದಿಲ್ಲ. ಆದರೆ ದೇವರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತಿರುತ್ತೆ. ಅದಕ್ಕೆ ದೇವರು ನಮ್ಮಿಂದ ಅವರನ್ನು ದೂರ ಮಾಡ್ತಾರೆ. ಆಗ ನಮ್ಗೆ ಬೇಜಾರು ಮಾಡಬಾರ್ದು, ಆಗ ಆಗುತ್ತೆ ಯಾಕೆ ದೂರ ಆದರು ಅನ್ನೋ ಪ್ರಶ್ನೆಗಳು ಕಾಡ್ತಾನೆ ಇರುತ್ತೆ. ಆದರೆ ಮುಂದೆ ಒಂದಲ್ಲ ಒಂದು ದಿನ ದೇವರು ನಮಗೆ ಅದನ್ನು ಗೊತ್ತುಪಡಿಸ್ತಾರೆ. ನಿನಗೆ ಇಲ್ಲಾಂದರೆ ಈ ಥರ ಬರ್ತಾ ಇತ್ತು, ಈ ಥರ ಅನಾಹುತ ಅಥವಾ ಈ ಥರ ಒಂದೆಲ್ಲ ನೀನು ಅಂದುಕೊಂಡಷ್ಟು ಒಳ್ಳೆಯವರು ಅಲ್ಲ ಅನ್ನೋದನ್ನು ಅವರು ಸಾಬೀತು ಮುಂದೆ ಮಾಡ್ತಾರೆ. ಆಗ ನಮಗೆ ಒಂದು ಖುಷಿ ಸಿಗುತ್ತೆ. ಓಕೆ, ಯಾರಿಗೆ ನಮಗೆ ಗೊತ್ತಿಲ್ಲದು ಎಲ್ಲ ಭಗವಂತನಿಗೆ ಗೊತ್ತಿರುತ್ತೆ. ನಮ್ಮಿಂದ ದೂರ ಆಗ್ತಾರೆ ಅಂದರೆ ಅದ್ರಿಗೆ ಏನೂ ಕಾರಣ ಇರುತ್ತೆ ಅಲ್ವಾ, ಅದು ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ನಮ್ಮಿಂದ ದೂರ ಮಾಡ್ತಾರೆ. ಅದಕ್ಕೆ ನಾವು ಇದು ಮಾಡಬಾರ್ದು, ಬೇಜಾರು ಮಾಡಬಾರ್ದು. ಮುಂದೆ ಅದಕ್ಕೆ ಎಲ್ಲ ಅವರು ಏನು ಮಾಡ್ತಾರೆ, ಆ ದೇವರು ಅದನ್ನು ತೋರಿಸಿ ಕೂಡ ಕೊಡ್ತಾರೆ. ಹಾಗೆ ಇನ್ನೊಂದು ಏನು ಅಂದರೆ, ನಮ್ಮ ಹತ್ರ ನಮಗೆ ಯಾರೂ ಇಲ್ಲ, ನಮಗೆ ಏನೂ ಇಲ್ಲ, ಯಾರೂ ನಮ್ಮನ್ನು ಕೈ ಹಿಡಿಯುವವರು ಇಲ್ಲ, ನಮಗೆ ಗತಿನೇ ಇಲ್ಲ ಅಂತ ನಾವು ಏನೇನೋ ಯೋಚನೆ ಮಾಡ್ತೇವೆ, ಅಳ್ತೇವೆ, ದುಃಖ ಪಡ್ತೇವೆ. ಖಂಡಿತವಾಗ್ಲೂ ಇದು ಮಾಡಬೇಡಿ. ನಿಮಗೆ ಯಾರೂ ಇಲ್ಲ ಅಂತ ಕೊರಗುವ ಅವಶ್ಯಕತೆಯೇ ಇಲ್ಲ. ನೀವು ಬಂದಿರುವುದು ಒಂಟಿಯಾಗಿ, ಹೋಗುವುದು ಒಂಟಿಯಾಗಿ, ಇರುವ ಒಂದು 4 ದಿನದ ಬದುಕಿನಲ್ಲಿ ಏನೇನೋ ಸಂಬಂಧಗಳು ಬರ್ತವೆ, ಆಯಿತಾ. ಆಗ ನಾವು ನಮಗೆ ಏನೋ ಒಂದು ಕಷ್ಟ ಕಾಲದಲ್ಲಿ ಯಾರೂ ಇರೋದಿಲ್ಲ ಅಂತ ಕೊರಗ್ತಾ ಇರ್ತೇವೆ. ಕೊರಗಲೇಬಾರ್ದು. ನಮಗೆ ಯಾರೂ ಇಲ್ಲ ಅಂತ ಕೊರಗುವುದನ್ನು ಬಿಟ್ಟು ನಮಗೆ ಆ ಭಗವಂತ ಇದ್ದಾರೆ. ಯಾರು ಕೈ ಬಿಟ್ಟರು ಆ ಭಗವಂತ ಕೈ ಬಿಡಲ್ಲ. ಒಂದು ಹೇಳ್ತಾರಲ್ವ, ಅವರವರ ತಲೆಗೆ ಅವರವರ ಕೈ, ಅದು ಹೌದು. ನಾವು ಸುಮ್ಮನೆ ಅದು ನಮಗೆ ಸುಖ ಸಂತೋಷ ಇರುವಾಗ ಎಲ್ಲರೂ ಇರ್ತಾರೆ, ನಾಟಕ ಮಾಡ್ತಾರೆ. ನಮಗೆ ಇರೋದಿಲ್ಲ, ನಮ್ಮ ಏನು ಇರುತ್ತೆ ಐಶ್ವರ್ಯನೋ ಅನ್ನೋ ಇನ್ನೊಂದು ಮತ್ತೊಂದು. ಬಟ್ ಏನೂ ಇಲ್ಲದಾಗ ಯಾರೂ ಇರೋದಿಲ್ಲ ಅಂದರೆ ಆ ಭಗವಂತ ಮಾತ್ರ ಇರ್ತಾರೆ ಹೊರತು ಬೇರೆ ಯಾರೂ ಇರೋದಿಲ್ಲ. ಅದಕ್ಕೆ ನಾವು ಅಂದ್ಕೊಳ್ಬೇಕು, ನಮಗೆ ಯಾರು ಇಲ್ಲದಿದ್ದರೇನು, ನಮ್ಗೆ ಆ ಭಗವಂತ ಇದ್ದಾರೆ ತಾನೇ, ನಾವು ಬಂದಿರುವುದು ಅವರಿಂದ ತಾನೇ ಅನ್ನೋ ಒಂದು ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕಿದರೆ ಯಾರಿಗೆ ಯಾವ ಬದುಕು ಕಷ್ಟ ಆಗಲ್ಲ, ಆಯಿತಾ. ಯಾವ ಬೇಸರನೂ ಪಡಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ತಲೆಗೆ ನಮ್ಮ ಕೈ, ಅದು ಅಂತೂ ಯಾವತ್ತೂ ಸತ್ಯ. ಅದನ್ನು ಬಿಟ್ಟರೆ ಆ ಭಗವಂತ, ನಂಬಿದ ಭಗವಂತ ಮಾತ್ರ ಸತ್ಯ ಅನ್ನೋದು ಯಾವತ್ತೂ ನೆನಪಿಟ್ಕೊಳ್ಬೇಕಾದ ಒಂದು ಮಾತು. ಮತ್ತು ಇನ್ನೊಂದು ಏನು ಅಂದರೆ,
ಬೇರೆಯವರ ಬಗ್ಗೆ ಏನೂ ತಿಳಿದುಕೊಳ್ಳದೆ ದೂರದಲ್ಲಿ ಯಾರನ್ನೋ ನೋಡಿಕೊಂಡು ಅವರ ಬಗ್ಗೆ ಕೆಟ್ಟದಾಗಿ ಆಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಪರಿಸ್ಥಿತಿ, ಅವರ ಆ ಒಂದು ಇದು ಇರುತ್ತೆ ಅಲ್ವಾ, ಅವರಿರುವ ಒಂದು ಏನಿರುತ್ತೆ ಆ ವಾತಾವರಣ ಆಗಿರ್ಬೋದು, ಪರಿಸ್ಥಿತಿ ಅವರಿಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಏನು ಗೊತ್ತಿರೋದಿಲ್ಲ. ಸುಮ್ಮನೆ ನಮಗೆ ಏನು ಗೊತ್ತಿಲ್ಲದೆ ಅವರ ಬಗ್ಗೆ ಮಾತಾಡೋದು ಇದೆ ಅಲ್ವಾ, ಅದು ತುಂಬ ತಪ್ಪು, ಅದು ತುಂಬ ಕೆಟ್ಟದು.